ಹಾಯ್ ಹಲೋ ವೀಕ್ಷಕರೇ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಕೂಡ ವೀಕ್ಷಕರೇ ನಾನು ಇವತ್ತು ನಿಮಗಾಗಿ ಒಂದು ಬ್ಯೂಟಿಫುಲ್ ಟಿಪ್ಸ್ ತೋರಿಸ್ತಾ ಇದ್ದೀನಿ. ಖಂಡಿತವಾಗಿ ಇದನ್ನು ನೀವು ಫಾಲೋ ಮಾಡಿಬಿಟ್ರೆ ನಿಮ್ಮ ಸ್ಕಿನ್ನನ್ನು ನೋಡಿ ನೀವೇ ಆಶ್ಚರ್ಯಚಕಿತರಾಗಿಬಿಡ್ತೀರಾ. ಹಾಗಾದರೆ ಇವತ್ತು ಏನಪ್ಪ ಮಾಡ್ತಾ ಇದ್ದೀನಿ ಯಾವುದರಿಂದ ಅಂತ ನೋಡ್ಬೋದು. ನೋಡಿ ಸ್ನೇಹಿತರೆ, ಬೆಲ್ಲ ನಾವು ದಿನನಿತ್ಯ ಯಾವುದೇ ಇರಲಿ ನಾವು ಸೇವನೆ ಮಾಡ್ತಾ ಇರ್ತೀವಿ. ಅದೇ ಬೆಲ್ಲವನ್ನು ಕೂಡ ನಾವು ಯಾವ ರೀತಿಯಾಗಿ ನಮ್ಮ ಸ್ಕಿನ್ನಿಗೂ ಕೂಡ ಬಳಕೆ ಮಾಡ್ಬೋದಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗಾದರೆ ಸ್ನೇಹಿತರೆ, ಬೆಲ್ಲ ಎಷ್ಟು ನಮ್ಮ ಸ್ಕಿನ್ನಿಗೆ ಒಳ್ಳೆಯದಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ನಿಮಗಾಗಿ. ಹಾಗಾದರೆ ವಿಡಿಯೋ ಕೂಡ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋಗ್ತೀರಂತ ಭಾವಿಸ್ತೀನಿ. ಇವಾಗ ನೋಡಿ, ಒಂದು ಹಿಡಿ ಎಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಎಷ್ಟು ಬೆಲ್ಲ ಏನಿಲ್ಲ, ಅದರಲ್ಲಿ ಇನ್ನೂ ಅರ್ಧದಷ್ಟು ಬೆಲ್ಲ ನಮಗೆ ಸಾಕಾಗುವಂಥದ್ದು. ಹಾಗಾದರೆ ಬೆಲ್ಲ ನಾವು ನಮ್ಮ ಸ್ಕಿನ್ ಮೇಲೆ ಡಾರ್ಕ್ ಸ್ಪಾಟ್ಸ್ ಆಗಲಿ, ನಮ್ಮ ಸ್ಕಿನ್ನ ಡ್ರೈನೆಸ್ ಆಗಲಿ, ನಮ್ಮ ಸ್ಕಿನ್ ಮೇಲೆ ಇರುವಂಥ ಪಿಗ್ಮಿಟೇಷನ್ ಇದೆಲ್ಲ ಕೂಡ ರಿಮೂವ್ ಮಾಡುತ್ತೆ ಸ್ನೇಹಿತರೆ. ಅದನ್ನು ನಾವು ಬಳಕೆ ಮಾಡುವಂಥ ರೀತಿಯಲ್ಲಿ ನಾವು ಮಾಡಿದ್ರೆ ನಮಗೆ ಯೂಸ್ ಆಗುತ್ತೆ. ಹಾಗಾದರೆ ನಾನು ನೋಡಿ, ಫಸ್ಟಿಗೆ ನಾನು ಬೆಲ್ಲ ತೊಗೊಂಡಿದ್ದೀನಿ. ಇವಾಗ ಬೆಲ್ಲವನ್ನು ತುರ್ಕೋಬೇಕಾಗತ್ತೆ. ಈ ಥರ ಬೆಲ್ಲ ತುರ್ಕೊಂಡ್ರೆ ನಮ್ಮ ಸ್ಕಿನ್ ಮೇಲೆ ಒಂಥರ ಸ್ಕ್ರಬ್ಬಿಂಗ್ ರೀತಿ ಕೆಲಸ ಮಾಡುತ್ತೆ. ಹಾಗಾಗಿ ಈ ಥರ ಬೆಲ್ಲ ಪೂರ್ತಿಯಾಗಿ ತುರ್ಕೊಂಡೇ ತಗೊಳ್ಳಿ ಸ್ನೇಹಿತರೆ. ಎಲ್ಲರ ಸ್ಕಿನ್ ಮೇಲೆ ಕೂಡ ಸಮಸ್ಯೆ ಉಂಟಾಗ್ತಾ ಇರುವಂಥದ್ದೇ. ಅವರ ಸ್ಕಿನ್ ಮೇಲೆ ನಾವು ಕೇರ್ ಮಾಡಿದ್ರೆ ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ. ಕೇರ್ ಮಾಡದೇ ಇರೋವಂಥವ್ರು ಸ್ಕಿನ್ ತುಂಬಾ ಹಾಳಾಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ನಾವು ದಿನನಿತ್ಯ ನಮ್ಮ ಸ್ಕಿನ್ನಿಗೆ ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು, ಹಾಗೆ ನಮ್ಮ ಸ್ಕಿನ್ ಕೇರ್ ಯಾವ ರೀತಿ ಮಾಡ್ತಾ ಹೋಗ್ತೀವಿ, ಅದರ ಮುಖಾಂತರ ನಮ್ಮ ಸ್ಕಿನ್ನನ್ನು ಗ್ಲೋನೆಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು, ಇವಾಗ ನೋಡಿ 1 ಚಮಚದಷ್ಟು ನಾನು ಬೆಲ್ಲವನ್ನು ತುರ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಇದು ಬೆಲ್ಲ ಜೊತೆಗೆ ಮತ್ತೊಂದು ಏನು ಹಾಕಬೇಕಂತ ಹೇಳಿಕೊಡ್ತೀನಿ. ಅದನ್ನು ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ತೊಗೊಂಡ್ವಿ ಅಂದರೆ ನಮ್ಮ ಸ್ಕಿನ್ನು ಬ್ರೈಟ್ ವೈಟ್ ಎಲ್ಲನೂ ಕೂಡ ಆಗುತ್ತೆ ಸ್ನೇಹಿತರೆ. ಇವಾಗ ನಾನು ತೊಗೊಳ್ತಾ ಇರುವಂಥದ್ದು ವೈಟ್ ಕೋಲ್ಗೇಟ್ ತೊಗೊಳ್ಳಿ. ವೈಟ್ ಕೋಲ್ಗೇಟ್ ನಮ್ಮ ಸ್ಕಿನ್ನನ್ನು ವೈಟ್ ಆ್ಯಂಡ್ ಬ್ರೈಟ್ ಮಾಡುತ್ತೆ ಸ್ನೇಹಿತರೆ. ಹಲ್ಲು ಎಷ್ಟು ಹೊಳಪಾಗಿರುತ್ತಲ್ವ, ಅದ್ರ ಜೊತೆಗೆ ನಮ್ಮ ಸ್ಕಿನ್ ಮೇಲೂ ಕೂಡ ಎಲ್ಲನೂ ಕೂಡ ಹೊಳಪ್ನೆಸ್ ಬರುತ್ತೆ ಸ್ನೇಹಿತರೆ. ಇವಾಗ ಇದರಲ್ಲಿ ಒಂದು ಸ್ವಲ್ಪ ಕೋಲ್ಗೇಟ್ ಸೇರಿಸ್ತಾ ಇದ್ದೀನಿ. ಇವಿಷ್ಟು ಹಾಕ್ಕೊಂಡು ಫಸ್ಟಿಗೆ ನಾವು ಇದನ್ನು ಎಲ್ಲ ಕೂಡ ಮಿಕ್ಸ್ ಮಾಡಬೇಕಾಗತ್ತೆ. ಇವಾಗ ಹೀಗೆ ನೋಡಿ, ನಮ್ಮ ಸ್ಕಿನ್ ಮೇಲೆ ತುಂಬಾ ಡ್ರೈನೆಸ್ ಇದೆ, ತುಂಬಾ ಪಿಗ್ಮಿಟೇಷನ್ ಇದೆ. ಅದ್ರ ಜೊತೆಗೆ ನಮ್ಮ ಸ್ಕಿನ್ ವೈಟೇ ಆಗ್ತಾ ಇಲ್ಲ. ನಮ್ಮ ಸ್ಕಿನ್ ದಿನ ಕಪ್ಪಾಗ್ತಾ ಹೋಗ್ತಾ ಇರುವಂಥ ಸ್ಕಿನ್ನಿಗೆ ಇದನ್ನು ನೀವು ಟ್ರೈ ಮಾಡ್ತಾ ಹೋಗ್ಬೋದು. ನೋಡಿ ಸ್ನೇಹಿತರೆ, ಎಲ್ಲರ ಸ್ಕಿನ್ ವೈಟ್ ಇರಲ್ಲ. ಸ್ವಲ್ಪ ನಮ್ಮ ಸ್ಕಿನ್ ಮೇಲೆ ಸಮಸ್ಯೆ ಇದ್ದೇ ಇರುತ್ತೆ. ಆ ಸಮಸ್ಯೆಯನ್ನು ಕೂಡ ನಾವು ಕ್ಯೂರ್ ಮಾಡ್ಕೋಬೋದು. ಹಾಗಾಗಿ ಇವತ್ತಿನ ಬ್ಯೂಟಿಫುಲ್ ಟಿಪ್ಸು. ಇವಾಗ ನೋಡಿ, ನಾವು ಇದರಲ್ಲಿ ನೋಡ್ತಾ ಇರ್ಬೋದು, ಕೋಲ್ಗೇಟ್ ಬೆಲ್ಲ ಎರಡೂ ಕೂಡ ಮಿಕ್ಸ್ ಮಾಡಿದ ಮೇಲೆ ಯಾವ ರೀತಿಯಾಗಿ ಪೇಸ್ಟ್ ರೆಡಿಯಾಗಿರುವಂಥದ್ದು. ಈ ಥರ ಕೂಡ ನಾವು ಪೇಸ್ಟ್ ನಮ್ಮ ಸ್ಕಿನ್ ಮೇಲೆ ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ನಲ್ಲಿ ಎಲ್ಲ ಕೂಡ ಇರುವಂಥ ಅನ್ವಾಂಟೆಡ್ ಹೇರ್ ಕೂಡ ರಿಮೂವ್ ಆಗುತ್ತೆ ಸ್ನೇಹಿತರೆ. ಅಷ್ಟು ಪವರ್ ಇರುತ್ತೆ ಇದರಲ್ಲಿ. ಇವಾಗ ನಾವು ಆಲ್ರೆಡಿ ಬೆಲ್ಲ ತೊಗೊಂಡಿದ್ದೀವಿ. ಬೆಲ್ಲದಿಂದ ನಮ್ಮ ಅನ್ವಾಂಟೆಡ್ ಹೇರ್ ಕೂಡ ರಿಮೂವ್ ಆಗುತ್ತೆ. ಇವಾಗ ಇದಕ್ಕೆ ನಾನು ಸೇರಿಸ್ತಾ ಇರುವಂಥದ್ದು ಗುಲಾಬ್ ಜೆಲ್ ಸೇರಿಸೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಗ್ಲೋನೆಸ್ ಆಗುತ್ತೆ ಸ್ನೇಹಿತರೆ. ಇವಾಗ ಇದರಲ್ಲಿ ಸ್ವಲ್ಪ ಗುಲಾಬ್ ಜೆಲ್ ಕೂಡ ಸೇರಿಸಿದ್ದೀನಿ. ಇವಾಗ ಗುಲಾಬ್ ಜೆಲ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕು. ಎಷ್ಟು ಚೆನ್ನಾಗಿ ಕ್ರೀಮ್ ಥರ ರೆಡಿ ಮಾಡಬೇಕಂದ್ರೆ ನೋಡಿ, ನಮ್ಮ ಸ್ಕಿನ್ ಮೇಲೆ ಎಷ್ಟು ನಮ್ಮ ಸಾಫ್ಟಾಗಿರುವಂಥ ಸ್ಕಿನ್ ಇರುತ್ತಲ್ವ, ಅದಕ್ಕೋಸ್ಕರ ನೋಡಿ ನಾವು ಎಷ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತೀವಿ. ಅದರ ಮುಖಾಂತರ ನಮ್ಮ ಸ್ಕಿನ್ ಯಾವುದೇ ರೀತಿಯಾಗಿ ಹಾಳಾಗಲ್ಲ ಸ್ನೇಹಿತರೆ. ನೋಡಿ, ಯಾವುದೇ ಪಾರ್ಲರ್ಗೆ ಹೋಗಲಿ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಪಾರ್ಲರ್ಗೆ ಹೋಗ್ತೀರಾ. ಪಾರ್ಲರ್ನಲ್ಲಿ ದುಬಾರಿ ದುಡ್ಡು ಕೊಟ್ಟು ಫೇಶಿಯಲ್ಗಳು ಮಾಡ್ಕೊಂಬರ್ತೀರ. ಅದು ಕೆಮಿಕಲ್ ಫೇಶಿಯಲ್ಗಳು. ಅದರ ಬದಲಾಗಿ ನ್ಯಾಚುರಲಾಗಿ ಹೋಮ್ ಮೇಡಾಗಿ ರೆಡಿ ಮಾಡ್ಕೊಂಡಿರೋಂಥ ಇವತ್ತಿನ ಬ್ಯೂಟಿಫುಲ್ ಪ್ಯಾಕ್ ಅನ್ಬೋದು. ಇದನ್ನು ನೀವು ಟ್ರೈ ಮಾಡ್ಬೋದು. ಇವಾಗ ನೋಡಿ, ಇದಕ್ಕೆ ಸ್ವಲ್ಪ ಅಲೋವೆರಾ ಜೆಲ್ ಕೂಡ ಸೇರಿಸಬೇಕು. ಅಲೋವೆರಾ ಜೆಲ್ ಸೇರಿಸೋದ್ರಿಂದ ನಮ್ಮ ಸ್ಕಿನ್ ಮೇಲೆ ನೋಡ್ತಾ ಇರ್ಬೋದು ಸಣ್ಣ ಗುಳ್ಳೆಗಳ ಸಮಸ್ಯೆ ಕೂಡ ಕ್ಲಿಯರ್ ಆಗುತ್ತೆ. ಅದು ಕೂಡ ಗುಳ್ಳೆಗಳ ಸಮಸ್ಯೆ ಬರದೇ ರೀತಿ ಕೂಡ ನಮ್ಮ ಸಮಸ್ಯೆಯನ್ನು ತಡೆಗಟ್ಟುತ್ತೆ ಸ್ನೇಹಿತರೆ. ಇವಾಗ ಸ್ವಲ್ಪ ಅಲೋವೆರಾ ಜೆಲ್ ಸೇರಿಸಿದ್ದೀನಿ. ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇದ್ದೀನಿ. ನೋಡಿ, ಕೋಲ್ಗೇಟ್ ಹಾಕಿದ್ದೀವಿ, ಗುಲಾಬ್ ಜೆಲ್ ಹಾಕಿದ್ದೀವಿ, ಅಲೋವೆರಾ ಜೆಲ್ ಹಾಕಿದ್ದೀವಿ. ಆಲ್ರೆಡಿ ತೊಗೊಂಡಿರುವಂಥದ್ದು ಬೆಲ್ಲ, ಇಂಪಾರ್ಟೆಂಟ್ ಆಗಿರುವಂಥದ್ದು ಬೆಲ್ಲ ನಮ್ಮ ಸ್ಕಿನ್ ಮೇಲೆ ಅನ್ವಾಂಟೆಡ್ ಹೇರ್ ರಿಮೂವ್ ಮಾಡುತ್ತೆ. ನಮ್ಮ ಸ್ಕಿನ್ ಕೂಡ ಬ್ರೈಟ್ ಮಾಡುತ್ತೆ ಸ್ನೇಹಿತರೆ. ಇದೆಲ್ಲ ಕೂಡ ಹಾಕಿ ಯೂಸ್ ಮಾಡಿದ ಮೇಲೆ ನಮ್ಮ ಸ್ಕಿನ್ನು ಬ್ರೈಟ್ನೆಸ್, ವೈಟ್ನೆಸ್ ಎಲ್ಲ ಕೂಡ ಮಾಡುತ್ತೆ. ಇವಾಗ ಇನ್ನೊಂದು ಹಾಕ್ತಾ ಇರುವಂಥದ್ದು ಏನಪ್ಪ ಅಂದರೆ ನೋಡಿ, ಇದು ನೋಡಿ, ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಕೊರಿಯನವರ ಸೀಕ್ರೆಟ್ ಅನ್ಬೋದು ಸ್ನೇಹಿತರೆ. ಕೊರಿಯನವರು ಎಷ್ಟು ಬ್ರೈಟ್ ಇರ್ತಾರಲ್ಲೋ ಅದು ಅವರ ಸೀಕ್ರೆಟ್ ಏನಂದರೆ ಅಕ್ಕಿ ಹಿಟ್ಟನ್ನು ಜಾಸ್ತಿ ಬಳಕೆ ಮಾಡ್ತಾರೆ. ಅದರ ಮುಖಾಂತರ ಅವರ ಸ್ಕಿನ್ ತುಂಬಾ ವೈಟ್ನೆಸ್ ಇರುತ್ತೆ, ಬ್ರೈಟ್ ಇರುತ್ತೆ. ಹಾಗಾಗಿ ನಾವು ಕೂಡ ಇದರಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಬೇಕು. ಇವಾಗ ಅದು ಪ್ಯಾಕ್ ರೆಡಿ ಆಗಿರೋವಂಥದ್ದು ಇದು ನೋಡಿ, ಎಷ್ಟು ಸಾಫ್ಟಾಗಿ ಪ್ಯಾಕ್ ರೆಡಿ ಮಾಡ್ಕೊಂಡಿದ್ದೀನಿ, ಇಷ್ಟು ಕ್ರೀಮಿಯಾಗಿ.
ಇವಾಗ ಇದನ್ನು ನಾವು ಇವಾಗ ತೋರಿಸ್ತಾ ಇರೋಂಥ ರೀತಿಯಲ್ಲಿ ನಿಮ್ಮ ಸ್ಕಿನ್ ಮೇಲೆ ಯೂಸ್ ಮಾಡಿ. ಕೈಗಳಾಗಲಿ, ಕಾಲುಗಳಾಗಲಿ, ಮುಖ ಆಗಲಿ ಎಲ್ಲದಕ್ಕೂ ಕೂಡ ಬಳಕೆ ಮಾಡ್ಬೋದು. ನೋಡಿ ನನ್ನ ಕೈ ತುಂಬಾ ಡ್ರೈನೆಸ್ ಆಗಿರುವಂಥದ್ದು. ಇವಾಗ ಚಳಿಗಾಲ ಕಡಿಮೆ ಆದರೆ ನಮ್ಮ ಸ್ಕಿನ್ ಎಲ್ಲ ಕೂಡ ಡ್ರೈನೆಸ್ ನೋಡ್ತಾ ಇರ್ಬೋದು, ಬ್ಲ್ಯಾಕ್ ಥರ ಆಗಿರುತ್ತೆ ಕೈಗಳಾಗಲಿ, ಕಾಲುಗಳಾಗಲಿ. ಈ ಥರ ಪ್ಯಾಕ್ ನೀವು ವಾರದಲ್ಲಿ 1 ಸರ್ತಿ 2 ಸರ್ತಿ ಟ್ರೈ ಮಾಡ್ತಾ ಹೋದರೆ ನಿಮ್ಮ ವೈಟ್ನೆಸ್, ಬ್ರೈಟ್ನೆಸ್ ತುಂಬಾ ಚೆನ್ನಾಗಿ ಗ್ಲೋ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಈ ನೋಡಿ ಈ ಥರ ಚೆನ್ನಾಗಿ ಕೈ ಮೇಲೆಲ್ಲ ಕಡೆ ಅಪ್ಲೈ ಮಾಡ್ತಾ ಇದ್ದೀನಿ. ಏನೂ ಇಲ್ಲ ನೋಡಿ ಸ್ನೇಹಿತರೆ, ಸಿಂಪಲ್ಲಾಗಿ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ನಾವು ಈ ಪ್ಯಾಕನ್ನು ರೆಡಿ ಮಾಡ್ಬೋದು. ನೋಡಿ ಯಾವುದೇ ಕೆಮಿಕಲ್ ವಿತ್ ಪ್ಯಾಕ್ ಅನ್ಬೋದು. ಹಾಗಾಗಿ ಟ್ರೈ ಮಾಡಿದ್ರೆ ನಮ್ಮ ಸ್ಕಿನ್ ಚೆನ್ನಾಗಿ ಬ್ರೈಟ್ ಆಗುತ್ತೆ. ಇವಾಗ ನೋಡಿ ಎಲ್ಲರೂ ಕೂಡ ಹೇಳ್ತೀರಾ ಒಂದೇ ಸರ್ತಿಗೆ ನಮ್ಮ ಸ್ಕಿನ್ ವೈಟ್ನೆಸ್, ಬ್ರೈಟ್ನೆಸ್ ಆಗಿಲ್ಲಪ್ಪ ಅಂದರೆ ನೋಡಿ ಸ್ನೇಹಿತರೆ, ವಾರದಲ್ಲಿ 1-2-3 ಸರ್ತಿ ಟ್ರೈ ಮಾಡಿ. ಒಂದು ಸರ್ತಿ ಸ್ವಲ್ಪ ಆಗ್ತಾ ಇರುತ್ತೆ, ತುಂಬಾ ಬ್ರೈಟ್ನೆಸ್ ಆಗುತ್ತೆ ನಮ್ಮ ಸ್ಕಿನ್ನು. ಇವಾಗ ನೋಡಿ ಕೈ ಮೇಲೆ ಪೂರ್ತಿಯಾಗಿ ಪ್ಯಾಕ್ ಹಚ್ಚಿದ್ದೀನಿ. ಇದಕ್ಕೆ ನಾವು ಜಾಸ್ತಿ ಹೊತ್ತು ಸ್ಕ್ರಬ್ಬಿಂಗ್ ರೀತಿ ಏನು ಮಸಾಜ್ ಮಾಡಬೇಕಂತೇನಿಲ್ಲ. ಸ್ವಲ್ಪ ಹೊತ್ತು ಹಚ್ಚಿ ಒಂದು 10 ನಿಮಿಷ ಇದು ಬಿಡಬೇಕಾಗತ್ತೆ. 10 ನಿಮಿಷ ಡ್ರೈ ಆಗಲಿ. 10 ನಿಮಿಷ ಆದಮೇಲೆ ಈ ಥರ ಡ್ರೈ ಆಗ್ನೆಸ್ ಆಗುತ್ತೆ. ಡ್ರೈ ಆದಮೇಲೆ ನೀವು ಕೈಯಿಂದ ಕೂಡ ಈ ಥರ ಒರೆಸಿ ತೆಗಿಬೋದು. ನಾನು ಕೈಯಿಂದ ಒರೆಸ್ತಾ ಇಲ್ಲ, ಸ್ವಲ್ಪ ಕಾಟನ್ ಬಟ್ಟೆ ಈ ಥರ ಮೆತ್ತಗಿರುವಂಥ ಬಟ್ಟೆ ತೊಗೋಬೇಕು. ಅದನ್ನು ನಾವು ಇವಾಗ ಒಂದು ಬಟ್ಟೆ ತೊಗೊಂಡು ನೀರಲ್ಲಿ ಈ ಥರ ಡಿಪ್ ಮಾಡಿ ರಿಮೂವ್ ಮಾಡ್ಕೋಬೋದು. ಇಲ್ಲಾಂದರೆ ಒಮ್ಮೆಗೆ ನೀವು ಕೈ ಕೂಡ ವಾಶ್ ಮಾಡ್ಕೋಬೋದು. ನೋಡಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿರುವಂಥದ್ದು ನೋಡಿ. ತುಂಬಾ ಡ್ರೈ ಆದಮೇಲೆ ಈ ಥರ ಈಸಿಯಾಗಿ ಎಲ್ಲ ಕೂಡ ಹೊಂಟೋಗುತ್ತೆ. ಈ ಥರ ಕೂಡ ನೀವು ಒರೆಸ್ಬೋದು. ಆದರೂ ಕೂಡ ನಾನು ಬಟ್ಟೆಯಲ್ಲಿ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡಿ ನಿಮಗಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಆವಾಗಿನ ಕೈಗೂ ಇವಾಗಿನ ಕೈಗೂ ಎಷ್ಟು ವ್ಯತ್ಯಾಸ ಅಂತ ನೀವು ಕೂಡ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲ ಅಂದರೆ ನೋಡಿ ನನಗೆ ಮಾತ್ರ ನನ್ನ ರಿಸಲ್ಟ್ ಚೆನ್ನಾಗಿ ಸಿಕ್ಕಿರುವಂಥದ್ದು. ಯಾಕಂದರೆ ಕೈ ಮೇಲಿರುವಂಥ ಪಿಗ್ಮೆಂಟೇಷನ್, ಡಲ್ನೆಸ್ ಎಲ್ಲ ಕೂಡ ರಿಮೂವ್ ಮಾಡಿರುವಂಥದ್ದು. ನೋಡಿ ಕೈ ಕೂಡ ಚೆನ್ನಾಗಿ ಕ್ಲೀನ್ ಆಗಿರೋವಂಥದ್ದು ನೋಡಿ. ಎಷ್ಟು ಕೊಳೆ ಎಲ್ಲನೂ ಕೂಡ ರಿಮೂವ್ ಆಗಿರೋವಂಥದ್ದು ನೋಡಿ. ಇದೇ ರೀತಿ ನಮ್ಮ ಸ್ಕಿನ್ ಮೇಲೆ ಕೂಡ ಕೆಲಸ ಮಾಡುತ್ತೆ ಸ್ನೇಹಿತರೆ. ಖಂಡಿತವಾಗಿ ಫಾಲೋ ಮಾಡ್ಬೋದು, ನೀವು ಕೂಡ ಟ್ರೈ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬ್ರೈಟ್ ಆಗಿರೋವಂಥದ್ದು. ಎಲ್ಲರೂ ಕೂಡ ವೈಟ್ ಇರ್ತಾರಂತೇನಿಲ್ಲ ಸ್ನೇಹಿತರೆ. ಯಾರ ಸ್ಕಿನ್ ಮುಖಾಂತರ ಅವರ ಸ್ಕಿನ್ನಿಗೆ ಇಷ್ಟಾದರೂ ಬ್ಲ್ಯಾಕ್ನೆಸ್ ಎಲ್ಲ ಹೋಗಿ ವೈಟ್ ಆದ ಮೇಲೆ ಗೊತ್ತೇ ಆಗುತ್ತೆ. ನೋಡಿ ಈ ಕೈಗೆ ಎಷ್ಟು ವ್ಯತ್ಯಾಸ ಅಂತ. ಹಾಗಾದರೆ ನೀವು ಕೂಡ ಫಾಲೋ ಮಾಡ್ಬೋದು, ಟ್ರೈ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದ ಎಲ್ಲರಿಗೂ ಕೂಡ.